ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಸನಾಫಿರ್ ಬದ್ರೆ ಮಾತಾಡ್ತಿರೋದು. ಎಂದಿನಂತೆ ಇವತ್ತೊಂದು ಸಿಂಪಲ್ ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಮನೆಯಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಇದ್ದವರು ಇಲ್ಲ. ನನಗೊಂದು ದಿವಸ ರಜೆ ಸಿಕ್ಕಿದೆ. ಮನೆಯಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಈ ಒಂದು ಪ್ಲೇಸ್ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ನಾನೀಗ ಓಡ್ತಿರೋ ರೂಟು ಶಿವಮೊಗ್ಗ ಟು ತೀರ್ಥಹಳ್ಳಿ. ತೀರ್ಥಹಳ್ಳಿಯಿಂದ ಹೆಂಗೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟುವರ್ಡ್ಸ್ ತೀರ್ಥಹಳ್ಳಿ. ಈ ರೋಡಲ್ಲಿ ನಮಗೆ ಮೊದಲನೇ ಸಿಗೋಂಥ ಪ್ಲೇಸು ಸಕ್ಕರೆಬೈಲು ಆನೆ ಬಿಡಾರ. ಈ ಜಾಗದಲ್ಲಿ ಆನೆಗಳನ್ನ ಕರ್ಕೊಂಬಂದು ಬ್ಯಾಕ್ ವಾಟ್ರಲ್ಲಿ ಸ್ನಾನ ಮಾಡಿಸಿ ಲೈನಿಗೆ ನಿಲ್ಲಿಸಿರ್ತಾರೆ. ಸೊ ಯು ಕ್ಯಾನ್ ಎಂಜಾಯ್ ವಿತ್ ಎಲಿಫೆಂಟ್. ಅವ್ರ ಆಶೀರ್ವಾದ, ದುಡ್ಡು ಕೊಟ್ಟು ಆಶೀರ್ವಾದ ತೊಗೋಬೋದು. ಚೆನ್ನಾಗಿರುತ್ತೆ ಈ ಪ್ಲೇಸು. ಮಾರ್ನಿಂಗ್ 8 o'clock ಮಾತ್ರ ಬೇಗ ಓಪನ್ ಆಗುತ್ತೆ. ಸೊ ಇದೇ ನೋಡಿ ಆನೆ, ನನಗೆ ಆನ್ ದ ವೇ ಸಿಕ್ಕಿರೋದು. ಸೊ ಈ ಆನೆಗಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಚೆನ್ನಾಗಿರುತ್ತೆ ಆ ಪ್ಲೇಸು, ಒಂದು ಸತಿ ವಿಸಿಟ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟು ತೀರ್ಥಹಳ್ಳಿ ರೋಡು, ನನ್ನ ಆಲ್ವೇಸ್ ಫೇವ್ರೇಟ್ ರೋಡು. ಯಾಕೆಂದರೆ ಇದು ಫಾರೆಸ್ಟ್ ಮಧ್ಯದಲ್ಲಿ ರೋಡ್ ಸ್ಟಾರ್ಟ್ ಆಗಿರುತ್ತೆ. ಆ ಕಡೆ ಎರಡೂ ಕಡೆ ಸಹಿತ ಫಾರೆಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ರೋಡನ್ನ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಲೆಫ್ಟ್ ರೈಟ್ ತುಂಬ ಖುಷಿಯಾಗುತ್ತೆ. ಅದು ಅಲ್ಲದೆ ಸೋಲೋ ರೈಡಲ್ಲಿ ಮಾತ್ರ ವಿಲ್ ಗೆಟ್ ಸಪ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ನು ರೈಡಿಂಗ್ ದ ಬೈಕ್. ಮಾರ್ನಿಂಗ್ ಆಗಿರೋದ್ರಿಂದ ಈ ಬ್ಯಾಕ್ ವಾಟರ್ ವ್ಯೂ ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡ್ಕೊಳಕ್ಕಾಗಲೂ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ. ಆನ್ ದ ವೇ ಸಿಗುತ್ತೆ ಇದು ನಿಮಗೆ. ನೋಡಿ, ಆ ಕಟ್ಟೆ ಮೇಲೆ ನಿಂತ್ಕೊಂಡು ಒಳ್ಳೆ ಫೋಟೋಶೂಟ್ ಮಾಡ್ಬೋದು. ಸೊ ಈ ಪ್ಲೇಸು ಮಣ್ಣಗದ್ದೆ ಪಕ್ಷಿಧಾಮ ಅಂತ. ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲಿ ತುಂಬ ಸರಿ ಬಂದಿದ್ದೀವಿ. ಅವಾಗೆಲ್ಲ ಪಕ್ಷಿಗಳು ವಲಸೆ ಬಂದು ಇಲ್ಲಿ ತುಂಬ ಡಿಫ್ರೆಂಟ್ ಪಕ್ಷಿಗಳು ಇರೋ ನೋಡಿದ್ವಿ. ಬಟ್ ಇವಾಗ ಅದು ಕ್ಲೋಸ್ ಆಗಿದೆ, ಫುಲ್ಲಿ ಕ್ಲೋಸ್ ಆಗಿದೆ. ನಾವು ಟಿಕೆಟ್ ತಗೊಂಡಿದ್ದ ಪ್ಲೇಸ್ ವೀಕ್ಷಣೆ ಮಾಡಿದ ಜಾಗ ಎಲ್ಲ ತುಕ್ಕಿಡ್ದು ಹಾಳಾಗಿ ಹೋಗಿದೆ. ಸೊ ಕ್ಲೋಸ್ಡ್. ಇದು ಆನ್ ದ ವೇನೇ ಸಿಗುತ್ತೆ, ಬಟ್ ಓಪನ್ ಇಲ್ಲ, ಇದು ಕ್ಲೋಸ್ ಆಗಿದೆ. ನೋಡಿ, ನೀವೇ ನೋಡ್ಬೋದು ಯಾವ ಥರ ಪರಿಸ್ಥಿತಿ ಆಗಿದೆ ಇದ್ರದ್ದು ಅಂತ. ಆದಮೇಲೆ ಆನ್ ದ ವೇ ತುಂಬ ಹೊಟ್ಟೆ ಹಸ್ತಿತ್ತು. ಸಣ್ಣ ಚಿಕ್ಕದಾಗಿ ಹೋಟೆಲ್ ಸಿಕ್ತು, ಅಲ್ಲಿ ಬಿಸಿಬೇಳೆ ತಿನ್ಕೊಂಡು ಮತ್ತೆ ನಾನು ತೀರ್ಥಹಳ್ಳಿ ಕಡೆ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ಬಿಸಿಬೇಳೆ ಚೆನ್ನಾಗಿತ್ತು. ತುಂಬ ವಯಸ್ಸಾದ್ಮೇಲೆ ತಿನ್ನಬೇಕು ಅನಿಸ್ತು, ತಿಂದೆ. ತುಂಬ ಚೆನ್ನಾಗಿತ್ತು. ಓಕೆ, ವೆಲ್ಕಮ್ ಟು ತೀರ್ಥಹಳ್ಳಿ. ಸೊ ತೀರ್ಥಹಳ್ಳಿಲಿ ನಾನು ಈ ಕಡೆ ಹೋಗ್ತೇನೆ ಅಂತ ಈ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇದು ರಾಷ್ಟ್ರಕವಿ ಕುವೆಂಪು ಅವರ ಸ್ಟ್ಯಾಚ್ಯೂ. ನಾನಿವಾಗ ಓಡ್ತಿರೋಂಥ ಊರು ಕುಪ್ಪಳ್ಳಿ. ಅವರು ಹುಟ್ಟಿ ಬೆಳೆದಂಥ ಊರು. ಸೊ ಆನ್ ದ ವೇ ನನಗೆ ಈ ಥರ ತಿಕ್ಕು ಫಾರೆಸ್ಟ್ ಸಿಗುತ್ತೆ. ಇದೊಂಥರ ಅದು ದೇವರ ಫಾರೆಸ್ಟ್ ಅಂತ ಬರೆದಿದ್ರು ಅಲ್ಲಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ, ಇದು ರಾಷ್ಟ್ರಕವಿ ಕುವೆಂಪುನವರ ಮನೆ ಕಡೆ ಹೋಗುವಂಥ ರೂಟು. ಸರ್ಕಲ್ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಫೈನಲಿ ನಾವು ಅವ್ರ ಮನೆ ರೀಚ್ ಆಗಿದ್ದೀವಿ. ಇದನ್ನು ಕವಿ ಮನೆ ಅಂತಲೂ ಕರೀತಾರೆ. ಇದು ಕುವೆಂಪು ಅವರು ಹುಟ್ಟಿ ಬೆಳೆದಂಥ ಮನೆ. ತುಂಬ ಚೆನ್ನಾಗಿತ್ತು. ನಾನು ತುಂಬ ಇಲ್ಲೇ ಹುಟ್ಟು ಬೆಳೆದಿರಿದ್ರು ಸಹಿತ ನನಗೆ ಇವ್ರ ಮನೆಗೆ ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ. ನೋಡಿ, ಯಾವ ಟೈಮಲ್ಲಿ ಏನು ಬರೆದಿರುತ್ತೆ ಗೊತ್ತಿಲ್ಲ, ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತು ಆ್ಯಕ್ಚುಲಿ ಕಾರ್ಮಿಕರ ದಿನಾಚರಣೆ ಅಂತ ನನ್ನ ಕಂಪ್ನಿ ರಜಾ ಸಿಕ್ಕಿದ್ರಿಂದ ನನಗೆ ಈ ಅವಕಾಶ ಸಿಕ್ತು. ನಿಸರ್ಗದ ಮಡಿಲಿನಲ್ಲಿ, ನಿಸರ್ಗದ ಮಧ್ಯೆ ಇರುವಂಥ ಮನೆ. ಪ್ರತಿಯೊಂದು ಜಾಗದಲ್ಲೂ ಸಹಿತ ಅವರು ಬರೆದಿರೋವಂಥ ಕವನಗಳನ್ನು ಶಿಲೆಯಲ್ಲಿ ಕೆತ್ತಿ ಓದೋದಕ್ಕೆ ಅಂತ ಬಿಟ್ಟಿದ್ದಾರೆ. ನಾನು ಇಲ್ಲಿ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ಬಟ್ ಆದರೆ ನನಗೆ ಈ ಪ್ರಶಸ್ತಿ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಂತ ಕೊಟ್ಟಿರೋಂಥ ಪ್ರಶಸ್ತಿನ ವೀಡಿಯೋ ಮಾಡೋಕ್ಕೆ ಏನೋ ಅಂತ ಮನಸ್ಸಾಯಿತು. ತುಂಬ ಚೆನ್ನಾಗಿತ್ತು ಅಂತ. ಇದು ಅವ್ರ ಮನೆ. ನೀವು ಒಂದು ಸತಿ ವಿಸಿಟ್ ಮಾಡಿ ಅಂತ ನಾನು ಸಜೆಷನ್ಸ್ ಕೊಡ್ತೇನೆ. ಮನೆ ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ. 3 ಅಂತಸ್ತು, ಮೆಟ್ಲು ಮೇಲೆ ಮೆಟ್ಲು. ಆವಾಗಲೇ 3 ಅಂತಸ್ತಿನ ಮನೆ ಕಟ್ಟಿದ್ದಾರೆ. 3ಪ್ಲೆಕ್ಸ್ ಅಂತ ಕರೀತಾರೆ. ಇವಾಗ 2ಪ್ಲೆಕ್ಸ್ ಆದಮೇಲೆ 3ಪ್ಲೆಕ್ಸ್ ಇದೆಯಲ್ಲ, ಆ ಥರ ತುಂಬ ಹೈಜಿನಿಕ್ಕಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ನಾವು ಅವರು ಹುಟ್ಟಿದಂಥ ಸಮಾಧಿ, ಅವರನ್ನು ಮಣ್ಣು ಮಾಡಿದಂಥ ಸಮಾಧಿ ಅಂತ ಪ್ಲೇಸಿಗೆ ಹೋಗಿದ್ವಿ. ಅದರಲ್ಲಿ ನಂಗೆ ಅಬ್ಸರ್ವೇಷನ್ ಏನಪ್ಪ ಅಂದರೆ, ಇದು ಫುಲ್ಲು ಕಲ್ಲಲ್ಲೇ ಮಾಡಿದ್ರು ಅವರು ಸಮಾಧಿನ. ಅಲ್ಲೂ ಸಹಿತ ಅವರು ಬರೆದಿರೋಂಥ ಕವಿತೆಗಳು ಅದ್ರ ಬಗ್ಗೆನೇ ಮೆನ್ಷನ್ ಮಾಡಿದರು.
ಈ ಪ್ಲೇಸ್ ತುಂಬ ಡಿಫ್ರೆಂಟ್ ಆಗಿದೆ, ಇದಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ಕಲ್ಲುಗಳು ಯಾಕೆ ಈ ಥರ ಇಟ್ಟಿದ್ದಾರೆ ನಂಗೆ ಐಡಿಯಾ ಇಲ್ಲ, ನಾನು ಅಲ್ಲಿ ಯಾರೋ ಕೇಳೋಕ್ಕೂ ಅವ್ರು ಸಿಗಲಿಲ್ಲ ನನಗೆ. ಬಟ್ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಅವರು ಸಂಜೆ ಬಂದು ಕೂತ್ಕೊಂಡು ಅವ್ರದ್ದು ಡಿಸ್ಕಷನ್ ಆಗಲಿ, ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು ಅಂತ ಅಲ್ಲಿ ಹೇಳ್ತಾಯಿದ್ರು. ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರ ಸಮಾಧಿಯನ್ನು ಇನ್ನೂ ತುಂಬ ಚೆನ್ನಾಗಿತ್ತು. ಬೆಟ್ಟಗಳ ತುದಿಯಲ್ಲಿ ಅವ್ರ ಸಮಾಧಿ ಮಾಡಿದ್ದಾರೆ. ಅವ್ರ ಮನೆಯಿಂದ ನಾವು ಆನ್ ದ ವೇ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಬೈಕಲ್ಲೂ ಸಹಿತ ಬರ್ಬೋದು. ನೋಡಿ, ಇದೇ ಅವ್ರ ಸಮಾಧಿ. ಯುನೀಕಾಗಿ ತುಂಬ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ನೋಡೋಕೆ ಖುಷಿಯಾಗುತ್ತೆ. ಅಲ್ಲಿ ಇರಬೇಕು ಅಂತ ಅನಿಸುತ್ತೆ ಸ್ವಲ್ಪ ಹೊತ್ತು. ಅಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿತ್ತು ಆ ಜಾಗ. ಒಂಥರ ಡಿಫ್ರೆಂಟಾಗಿತ್ತಪ್ಪ. ಅವರು ಸಮಾಧಿ ಸುತ್ತ ಈ ಥರ ಕಲ್ಲು ಮೇಲೆ ಕಲ್ಲು ಜೋಡಿಸಿಟ್ಟಿದ್ದಾರೆ. ಏನಕ್ಕೆ ಅಂತ ನಮಗೂ ಐಡಿಯಾ ಇಲ್ಲ. ಈ ಪ್ಲೇಸು ಎಂಡ್ ಆಫ್ ತುದಿ, ಬೆಟ್ಟದ ತುದಿ ಇದು. ಸೊ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ, ಈ ಪ್ಲೇಸಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು ಅಂತ ಕೇಳಿದ್ದೀನಿ. ಇವಾಗ ನೋಡಿದೆ, ತುಂಬ ಚೆನ್ನಾಗಿತ್ತು. ಶಿವಮೊಗ್ಗ ನಿಯರು ಸುತ್ತಮುತ್ತ ಇದ್ದರೆ ಈ ಪ್ಲೇಸ್ನ ತಪ್ಪದೆ ವಿಸಿಟ್ ಮಾಡಿ ಅಂತ ನಾನಂತೂ ಸಜೆಷನ್ಸ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಆಂಧ್ರ ಬರ್ತಾ ನನ್ನ ಬೈಕದು ಕ್ಲಚ್ ವೈರ್ ಕಟ್ಟಾಗೋಯ್ತು. ಪುಣ್ಯಕ್ಕೆ ನನಗೆ ಗ್ಯಾರೇಜನ್ನು ಮುಂಚೆ ನೋಡಿದ್ದೆ, ನನಗೆ ಅದು ರಿಮೇನ್ ನೋಡಿದ್ದೆ ಎಲ್ಲಿತ್ತು ಅಂತ. ಅಲ್ಲಿಗೆ ನಿಧಾನಕ್ಕೆ ನಾನು ಡ್ರೈವ್ ಮಾಡ್ಕೊಂಡೋದೆ, ಕ್ಲಚ್ ವೈರ್ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದಾಗ ನನಗೆ ಈ ಕಾಡಿದೆಯಲ್ಲ, ಇದು ನನಗೆ ತುಂಬ ಕಣ್ಣು ಕುಗ್ತಾಯಿತ್ತು. ಏನಕ್ಕೆ ಇಷ್ಟೊಂದು ತಿಕ್ಕು ಕಾಡಿದ್ರು ಸಹಿತ ಯಾರೂ ಒಳಗಡೆ ಎಂಟ್ರಿ ಕೊಡೋಲ್ಲಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಅದೇ ಅಲ್ಲಿ ಬರೆದಿದ್ರು, ಇದು ದೇವರ ಜಾಗ, ಯಾರು ಒಳಗಡೆ ಹೋಗ್ಬಾರ್ದು, ಸ್ವಚ್ಛತೆ ಕಾಪಾಡಿ ಅಂತ ಬರೆದಿದ್ರು. ಇದೊಂಥರ ಅದ್ಭುತವಾಗಿತ್ತು. ಆನ್ ದ ವೇ ಕಾಡು ಮಧ್ಯದಲ್ಲಿ ಹೋಗಿದ್ದರಿಂದ ಹಲಸಿನ ಗಿಡಗಳು, ಮಾವಿನ ಮರಗಳು ಎಲ್ಲ ಇದ್ದು, ಅಲ್ಲಿ ಹಣ್ಣು ಕಿರ್ಕಣರೇ ಇಲ್ಲ, ಆ ಥರ ಇತ್ತು. ನೋಡಿ, ಹಳ್ಳಿ ಪರಿಸ್ಥಿತಿ ಆಗಿದೆ. ಆನ್ ದ ವೇ ಕಾಡು ತುಂಬ ಚೆನ್ನಾಗಿತ್ತು. ನೈಸರ್ಗಿಕವಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ತೀರ್ಥಹಳ್ಳಿ ವಾಪಸ್ ಬಂದೆ. ತೀರ್ಥಹಳ್ಳಿಯಿಂದ ಸೀದಾ ಶಿವಮೊಗ್ಗ ಕಡೆ ನನ್ನ ಪಯಣ. ವಾಪಸ್ ಹೋಗ್ತಾ ಅವರು ಮನೆಯೊಳಗಡೆ ಇದ್ದಂಥ ಪೀಠಿಕೆಗಳು, ಅವ್ರು ಮಾಡ್ತಿದ್ದ ಅಡುಗೆ ಮನೆ, ಅವ್ರದ್ದು ಉಳ್ತಿದ್ದಂಥ ಬೆಡ್ರೂಮು, ಅವರು ತೊಟ್ಲು, ಅವ್ರ ಫೋಟೋಸು, ಅವ್ರ ಫ್ರೆಂಡ್ಸ್ ಜೊತೆ ಫೋಟೋಸು, ಡಾಕ್ಟರ್ ರಾಜ್ಕುಮಾರ್ ಫೋಟೋಸು, ಆಮೇಲೆ ಅವರು ಪಡೆದಂಥ ಪ್ರಶಸ್ತಿಗಳು, ಕವಿತೆ, ಅದೇ ಮೈಂಡಲ್ಲಿ ಗುನುಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಆ ಪ್ಲೇಸು ಇತ್ತು, ಅಷ್ಟು ಚೆನ್ನಾಗಿ ಆ ಥರ ಮೇಂಟೈನ್ ಮಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಗೆ ಯಾವ್ದಾರ ನಿಯರ್ ಪ್ಲೇಸ್ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ. ಸೊ ಫೈನಲಿ ಒನ್ ಡೇ ಸೋಲೋ ಟ್ರಿಪ್ ಸಕ್ಸಸ್ಫುಲಿ ಮನೆ ರೀಚ್ ಆದೆ. ತುಂಬ ಚೆನ್ನಾಗಿತ್ತು, ಸಖತ್ ಬಿಸಿಲಿತ್ತು. ಸೊ ನೀವು ಒಂದು ಸತಿ ಹೋಗ್ಬಿಟ್ಟು ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.